ರೈತ ದೇಶದ ಬೆನ್ನೆಲುಬು ಅಂತೇಳಿ ಏನು ರಾಜಕಾರಣ ಆಗಿರ್ಬೋದು, ಏನು ಕೃಷಿ ಪ್ರೇಮಿಗಳಾಗಿರ್ಬೋದು, ಏನಂತಂದರೆ ಒಂದು ಬುರುಡೆ ಮಾತನ್ನು ಹೇಳ್ತಾರೆ. ಅದೇ ರೈತ ಏನಂತಂದರೆ ಸಿಟಿಗೆ ಹೋದರೆ ಅವನಿಗೆ ಕೊಡೋ ಮರ್ಯಾದೆನೇ ಬೇರೆ. ಅದೇ ರೀತಿಯಾದಂಥ ಘಟನೆ ನಿನ್ನೆ ನಡೆದಿರುವಂಥದ್ದು. ಏನು ನಿನ್ನೆ ಬೆಂಗಳೂರಿನಲ್ಲಿ GT ಮಾಲ್ನಲ್ಲಿ ನಡೆದಿರ್ತಕ್ಕಂಥ ಪಕ್ಕೀರೇಶ್ ಅಂತಕ್ಕಂಥ ಒಬ್ಬ ರೈತನಿಗೆ ಆದಂಥ ಅವಮಾನಕ್ಕೆ ಏನಂದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಗ್ರಾಮಸ್ಥರು ಜೊತೆಗೆ ಕುಟುಂಬಸ್ಥರು ಈಗ ಸಾಕಷ್ಟು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸದ್ಯ ನಾನು ಅರೇಮಲ್ಲಾಪುರ ಗ್ರಾಮದಲ್ಲಿರುವಂಥದ್ದು. ಸದ್ಯ ಅವರ ಮನೆಯನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಏನು ಫಕೀರಪ್ಪ ಅವರು ಏನು ಸಾಮಾನ್ಯ ಮನುಷ್ಯರಲ್ಲ. ಅಂದರೆ ಸುಮಾರು 9 ಜನ ಅವರಿಗೆ ಮಕ್ಕಳು, ಅದರಲ್ಲಿ 3 ಜನರನ್ನು ಏನಂತಂದರೆ ಸರ್ಕಾರಿ ನೌಕರಿಗೆ ಕಳಿಸಿರುವಂಥದ್ದು. ಅಂದರೆ ಅವರಿಗೆ ಕಷ್ಟಪಟ್ಟು ಓದಿಸಿ ಬೆಳೆಸಿ ಈಗಾಗಲೇ 3 ಜನ ಪೊಲೀಸರು, ಒಬ್ಬರು ಶಿಕ್ಷಕರು ಕೂಡ ಇರುವಂಥದ್ದು. ಸದ್ಯ ಏನಂದರೆ ಅವರು ಕೃಷಿ ಕಾಯಕ ಏನಂತಂದರೆ 2 ಎಕರೆ ಜಮೀನು ಕೂಡ ಇರುವಂಥದ್ದು, ಜೊತೆಗೆ 50 ಕುರಿಗಳನ್ನು ಕೂಡ ಸಾಕ್ತಾ ಇರುವಂಥದ್ದು. ಇಂತಹ ವ್ಯಕ್ತಿಗೆ ಏನಂದರೆ ಅವಮಾನ ಮಾಡಿರುವಂಥದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸದ್ಯ ಏನಂದರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರ ಒಂದು ಆಕ್ರೋಶವನ್ನು ಹೊರಹಾಕ್ತಿದ್ರು. ಪಂಚೆ ಹಾಕಿದವ್ರನ್ನ ಏನಂತಂದರೆ ಅವಮಾನ ಮಾಡೋದಾದರೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, HD ಕುಮಾರಸ್ವಾಮಿ, HD ರೇವಣ್ಣ ಇವರನ್ನು ಅವಮಾನ ಮಾಡಬೇಕು. ಇಂಥವ್ರನ್ನ ವಿಧಾನಸೌಧದಲ್ಲಿ ಬಿಟ್ಕೊತೀರಾ, ಅವರು ಕೂಡ ಪಂಚೆ ಉಟ್ಕೊತಾರೆ. ಅವ್ರಿಗೆ ಏಕೆ ನೀವು ಮರ್ಯಾದೆ ಕೊಡ್ತೀರಾ, ಬಂದಂಥ ರೈತರಿಗೆ ಯಾಕೆ ನೀವು ಮರ್ಯಾದೆ ಕೊಡಲ್ಲ ಅಂತೇಳಿ ಈಗಾಗಲೇ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸದ್ಯ ಅವರ ಮನೆಯ ಒಬ್ಬ ಮಗ ಇದ್ದಾನೆ, ಅವ್ರನ್ನ ಮಾತನಾಡಿಸ್ತೀನಿ. ಏನು ಸರ್ ನೀವು ಎಷ್ಟನೇ ಮಗ, ಈ ಥರ ಘಟನೆ ಆಗಿಬಿಟ್ಟಿದೆ, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಮಗೆ ಭಾಳ ಬೇಜಾರಾಗಿದೆ ಸರ್. ಹಿಂಗೆಲ್ಲ ಮಾಡಬಾರ್ದು ಸರ್. ಅವರು ಪಂಚೆ ಉಟ್ಕೊಂಡದ ನಮ್ಮದು ಕರ್ತವ್ಯ ಸರ್. ನಾವು ರೈತರು ನಾವು ಪಂಚೆ ಉಟ್ಕೊಂಡ್ಬಿಡ ಸರ್. ಪ್ಯಾಂಟ್ ಹಾಕಿ ಹೊಡ್ರಿ ನಾವು ಕೆಲಸ ಮಾಡ್ದಾಕತ್ತೇನು ರೀ ಹೊಲ್ದಾಗ ಆಗೋದಲ್ಲ. ನಮ್ಮ ಅಪ್ಪಾರ ಅವರು ಯಾವತ್ತಿಗೆ ಪಂಚೆ ಉಡ್ತೇವೆ, ನಾವು ಪಂಚೆ ಉಡ್ತೇವೆ ಸರ್. ರೈತರಿಂದ ಭಾಳ ಮಂದಿ ಉಡ್ತಾರೆ ಸರ್ ಪಂಚಿನ. ಅವ್ರ ಒಟ್ಟರಿಗೆ ಅವಮಾನ ಮಾಡಿದ್ರೆ ಸಿದ್ದರಾಮಯ್ಯ ಪಂಚೆ ಉಡ್ತಾನೆ ಸರ್, ಮಲ್ಲಿಕಾರ್ಜುನ ಖರ್ಗೆ ಪಂಚೆ ಉಡ್ತಾನೆ ಸರ್, ದೇವೇಗೌಡರು ಉಡ್ತಾರೆ, HD ಕುಮಾರಸ್ವಾಮಿ ಉಡ್ತಾರೆ. ಅವ್ರನ್ನೆಲ್ಲ ಬಿಡೋದಲ್ಲ ರೀ. ಈ ಪ್ಯಾಂಟ್ ಹಾಕ್ಯಾನ ಆಟ ಹಲಾವೈತೇನು ರೀ, ನಮಗಿಲ್ರಿ ಅಂತ. ಇದು ರಾಜ್ಯದ ಬಗ್ಗೆ ಭಾಳ ಜನ ಖಂಡಿಸ್ಬೇಕು ರೀ ರೈತರೆಲ್ಲರೂ. ಏನು ಹೇಳ್ತೀರಾ ಅಕ್ಕರ? ಈಗ ಈ ಥರ ನಿಮ್ಮ ಅಜ್ಜಿಗೆ ಈ ಥರ ಘಟನೆ ಆಗ್ಬಿಟ್ಟತಿ. ಸಿಟಿ ಒಳಗಡೆ ಅವ್ರಿಗೆ ಅವಮಾನ ಮಾಡಿಬಿಟ್ರ. ಆ GT ಮಾಲ್ ಒಳಗಡೆ ಫಿಲ್ಮ್ ನೋಡೋಕೆ ಹೋಗಿದ್ರು, ನೀವು ಪಂಚೆ ಉಟ್ಕೊಂಡು ಬಂದಿರಿ, ನೀವು ಹೊರಗಡೆ ಹೋಗ್ರಿ ಅಂತೇಳಿ ಆ ಒಂದು ವಾಚ್ಮ್ಯಾನ್ ಹೇಳಿರುವಂಥದ್ದು. ಏನು ಹೇಳ್ತೀರಿ ಅವ್ರಿಗೆ ನೀವು? ಈಗ ಹಂಗೆ ಮಾಡಬಾರ್ದಾಗಿತ್ತು ಅಜ್ಜಾರ ಅವ್ರ ಯಜಮಾನ್ರಿ. ಮತ್ತು ಅವ್ರ ರೈತ್ರಿ ಪಂಜಿನ ಉಟ್ಕೊಂಡು ಓಡಾಡೋದು. ಈಗ ನೌಕರಿಗಾರ ಸಾಲಿ ಕಲ್ತಾರ ಅಂದ್ರೆ ಅವರು ಪ್ಯಾಂಟ್ ಹಾಕ್ಯಂತಾರ್ರಿ. ಈಗ ಮತ್ತು ರೈತರನ್ನೆಲ್ಲ ಹೊರಗೆ ದಬ್ಬಿ ಮತ್ತು ಪ್ಯಾಂಟ್ ಹಾಕ್ಯಂದಾರ ಒಳಗೆ ಕರ್ಕೊಂತಂದ್ರೆ ಅದಕ್ಕೆ ಶಿಕ್ಷೆ ಕೊಡ್ಬೇಕ್ರಿ ನೀವು. ರೈತರು ಬೆಳೆದದ್ದ ಉಣ್ತಾರೆ, ನಾವು ದುಡಿದು ಅವ್ರಿಗೆ ಕೊಟ್ರೆ ಅವ್ರಿಗೆ ನೌಕರಿ ಬರ್ತೈತಿ ರೀ, ಕೆಲಸ ಅವ್ರದ್ದು ಇದು ನಡಿತೈತಿ. ಅವ್ರಿಗೆ ಏನು ಹೇಳ್ಬೇಕನ್ನೋದು ಹೇಳಿ ನೀವು ಶಿಕ್ಷೆ ಕೊಡ್ಬೇಕ್ರಿ. ಅವ್ರಿಗೆ ಏನು ಮಾಡ್ಬೇಕ್ರಿ, ಅದನ್ನೇನು ಅವ್ರು ಏನು ಹೊರಗೆ ದಬ್ಬಾರಲ್ರಿ ಅದನ್ನೆಲ್ಲ ಬಂದ್ ಮಾಡಿಸ್ಬಿಡ್ಬೇಕ್ರಿ. ಬಂದ್ ಮಾಡಿಸಿ ಅದನ್ನು ಬಿಗಿ ಮಾಡಿ ಅದನ್ನು ಬಂದೋಬಸ್ತ್ ಮಾಡಿಬಿಡ್ರಿ. ರೈತರಿಗೆ ಯಾರಿಗಿಂತ ಕೆಲಸ ಆಗಬಾರ್ದ್ರಿ. ಈಗ ಕೇಳ್ಬರ್ರಿ ಯಜಮಾನ್ರಿ, ಈಗ ರೈತರು ಬೆನ್ನೆಲುಬು ಅಂತಾರೆ. ಆ ರೈತರಿಗೆ ಕೊಡುವಂಥ ಮರ್ಯಾದೆ ಎಷ್ಟೇನಾ ಅಂತ ಸರ್ಕಾರ ಲೆವೆಲ್ನೊಳಗೆ ರೈತರು ಬೆನ್ನೆಲುಬಲ್ಲ ಅಂತಂದು ಹೇಳಿ ಹಸೂರು ಶಾಲಕ್ಕೆಂದು ಇವತ್ತು ಅಲ್ಲಿ ಕ್ಯಾಬಿನೆಟ್ನೊಳಗೆ ಭಾಷಣ ಬಿಗಿತಾರೆ. ರೈತರ ಮಕ್ಕಳು ಬೆಳೆದ್ರ ಅಂದ್ರೆ ಇವತ್ತು ಉಣ್ಣಕ್ಕೆ ಅವ್ರಿಗೆ ಸಿಗುತ್ತೈತಿ. ರೈತರು ಬೆಳೆಯಲಿದ್ರೆ ಅವ್ರು ಉಣ್ಣಕ್ಕೆ ಸಿಗೋದಿಲ್ಲ. ಇವತ್ತು ರೈತರು ಹೇಳೋದಂದ್ರೆ ಏನಪ್ಪ, ರೈತರು ನಾವು ಇವತ್ತು ಬೆಳೆದು ಇವತ್ತು ಹೋಗಿ ಮಾರಿದ್ರೆ ಅವ್ರ ಸಿನಿಮಾ ಟಾಕೀಸು, ಅವ್ರ ಪಿಕ್ಚರು, ಅವ್ರ ವಿಧಾನಸಭಾ ಅವ್ರು ಎಲ್ಲರಿಗೆ ಬರ್ತೈತಿ. ಹಂಗಾರೆ ಇವ್ರಿಗೆ ಯಾಕೆ ರೈತರ ಮಕ್ಕಳು ಇವತ್ತು ಹೆಣ್ಣು ಯಾಕೆ ಕೊಡೋದಿಲ್ಲ ಅಂದ್ರೆ ಇದಕ್ಕೆ ಕೊಡೋದಿಲ್ಲ. ಹಂಗಾಗಿ ಓದ್ದವ್ರಿಗೆ ಅಷ್ಟೇ ಹೆಣ್ಣು ಕೊಡ್ಬೇಕು, ರೈತರ ಮಕ್ಳಿಗೆ ಹೆಣ್ಣು ಕೊಡೋದು ಬೇಡ. ಹೆಚ್ಚೋಲಿ ಹೆಣ್ಣು ಕೊಡ್ಬೇಕಂದ್ರೆ ರೈತರ ಮಕ್ಕಳಿಗೆ ಕೊಡ್ಬೇಕು ಹೆಣ್ಣು. ನೌಕರಿ ಹೋದ್ರೆ ಹೆಣ್ಣು ಕೊಡಬಾರ್ದು, ಮಿಲ್ಟ್ರಿ ಹೋದ್ರೆ ಹೆಣ್ಣು ಕೊಡಬಾರ್ದು, ನೌಕರಿ ಹೋದ್ರೆ ಹೆಣ್ಣು ಕೊಡಬಾರ್ದು. ತಡೆ ಸಿಬ್ಬಂದಿಗೆ ಏನು ಹೇಳ್ತೀರಿ ನೀವು? ಹಾಂ, ಅವಮಾನ ಆತಲ್ಲ, ಇಡೀ ದೇಶಕ್ಕೆ ಅವಮಾನ ಇದ್ರಿ. ಅವನೊಬ್ಬನಿಗಲ್ಲ, ಇಡೀ ನಮ್ಮ ದೇಶದೊಳಗೆ ಯಜಮಾನ್ರಿ ಏನದಾರಲ್ಲ, ಇಡೀ ಆ ದೇಶದೊಳಗೆ ಆ ಯಜಮಾನ್ರಿಗೆ ಒಟ್ಟರಿಗೆ ಅವಮಾರಿದೆ. ಅವ್ರೊಬ್ಬರಿಗೆ ಅವಮಾರಿದೆ ಅಲ್ಲಿ ಒತ್ತದು. ಇಡೀ ನಮ್ಮ ಭಾರತ ದೇಶದೊಳಗೆ, ನಮ್ಮ ಕರ್ನಾಟಕದೊಳಗೆ ಏನದಾರಲ್ಲ ಯಜಮಾನ್ರ ಮುಖಂಡ್ರು, ಆ ದೇಶದೊಳಗೆ ಎಲ್ಲ ಯಜಮಾನ್ರಿಗೆ ಸತ್ಯ ಅವಮಾರಿದೆ. ಅವ್ರಿಗೊಬ್ಬರಿಗೆ ಆದ್ರೆ ಆ ರೈತರಿಗೆ ಎಲ್ಲರಿಗೂ ಅವಮಾರಿದೆ. ಅದಂಗೆ ಆದ್ರೆ ಹಂಗೆ ಆಗಬಾರ್ದು. ಈಗ ಆ ತಪ್ಪು ಏನು ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಂದು ಇದಿಷ್ಟು ಏನಂತಂದರೆ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರ ಮಾತಾಗಿದೆ. ಅಂತಂದರೆ ಒಬ್ಬ ರೈತರಿಗೆ ಅವಮಾನ ಮಾಡಿದರೆ ಇಡೀ ದೇಶಕ್ಕೆ ಅವಮಾನ ಮಾಡಿದ ಥರ ಆಗುತ್ತೆ ಅಂತ ಈ ಕುರಿತಾಗಿ ಅಂತಂದರೆ ಯಾರು ಕೂಡ ರೈತರಿಗೆ ಹೀಯಾಳಿಸಿ ನೋಡಬೇಡ್ರಿ, ಅವ್ರಿಗೆ ಒಂದು ಗೌರವವನ್ನು ಕೊಡಿ ಅಂತೇಳಿ ಈಗಾಗಲೇ ಜೊತೆಗೆ ಏನಂತಂದರೆ ಆ ಒಂದು GT ಮಾಲ್ ಸಿಬ್ಬಂದಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಕಾನೂನು ರೀತಿಯಾದಂಥ ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಗ್ರಾಮಸ್ಥರ ಜೊತೆಗೆ ಏನಂದರೆ ಕುಟುಂಬಸ್ಥರು ಆಗ್ರಹಿಸಿದಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.